ಮಾಂಡೋವಿಗೆ ಮೋಸ ಮಾಡಿದನ ಎಂಬ ಪ್ರಶ್ನೆ ಎದುರಾದಾಗ ನಾನು ಮಾಡಿದ್ದಾದರೂ ಏನೂ ಮಾಡದೆ ಅದೆಲ್ಲ ನಡೆದು ಹೋಯಿತು ಎಂದು ತಕ್ಷಣ ಉತ್ತರ ಹೇಳಿಕೊಂಡ. ಅದರ ಬೆನ್ನ ಹಿಂದೆಯೇ ಈ ಹೊತ್ತಿಗೆ ಮಾಂಡೋವಿ ಚನ್ನಬಸವನಗೌಡನ ದೇಹಕ್ಕೂ ಹೆಂಡತಿಯಾಗಿರುತ್ತಾಳೆ ಎಂಬುದು ನೆನಪಾಯಿತು. ಮದುವೆಯ ಸಡಗರವೆಲ್ಲ ಮುಗಿದು ಊರ ಮಂದಿ ಬಂಧು ಬಳಗವೆಲ್ಲ ಹೊರಟು ಹೋದ ಮೇಲೆ ಒದಗುವ ಏಕಾಂತದಲ್ಲಿ ತನ್ನ ದೊಡ್ಡ ಬಂಗಲೆಯ ನಸುಗತ್ತಲ ಕೋಣೆಯಲ್ಲಿ ಮಾಂಡೋವಿಯನ್ನ ಇಷ್ಟಿಷ್ಟಾಗಿ ಸೀಳಿ ಪ್ರವೇಶಿಸಿರುತ್ತಾನೆ ಗೌಡ. ಅವಳಿಗೆ ಸಂಭ್ರಮ, ಸಡಗರ, ಉನ್ಮಾದ, ಸಂತೋಷ, ಉದ್ರೇಕಗಳ ನಡುವೆ ನಾನು ಒಂದೇ ಒಂದು ಸಲ ನೆನಪಾಗಬೇಕು. ಅವಳ ಸಂತೋಷವೆಲ್ಲ ಹಾಳಾಗಬೇಕು ಅಂದುಕೊಂಡ ಚಲಪತಿ. ಬದುಕುಳಿದ ಎಲ್ಲ ಮುದುಕರ ಸಮೇತ SMS ಬಸ್ಸು ಊರೊಳಕ್ಕೆ ವಿಜಯ ರಥದಂತೆ ಬರುವ ಹೊತ್ತಿಗೆ ಚಲಪತಿಯ ಹೃದ್ಗಾಯಗಳು ಸಾಕಷ್ಟು ಮಾಗಿದ್ದವಾದರೂ ಬಸ್ಸಿನಿಂದ ಇಳಿದು ಮನೆಗೆ ಹೋಗುವ ಹಾದಿಯಲ್ಲಿ ಡಾಕ್ಟರ್ ಚನ್ನಬಸವನಗೌಡನ ಮನೆಯ ಮುಂದೆ ನಡೆಯುತ್ತಿದ್ದಾಗ ಆ ಹೊತ್ತಿಗೆ ಅವಳು ಗಂಡನ ತೋಳಿಗೆ ಒರಗಿ ಕೂತು ಲಲ್ಲೆಗೆರೆಯುತ್ತಿರಬೇಕು ಎಂಬ ಭಾವ ಮೂಡಿ ವಿಪರೀತ ನೋವಿಗೆ ಒಳಗಾದ. ಆದರೆ ಅದನ್ನು ಮರೆಯುವಂತಹ, ತುಳಿದು ಇಡುವಂತಹ ಯಾವ ಪ್ರಯತ್ನವನ್ನೂ ಚಲಪತಿ ಮಾಡಲಿಲ್ಲ. ನೋವನ್ನು ಒಂದು ಕಡೆಯಿಂದ ಸಂತಸವೆಂಬಂತೆಯೇ ಭರಿಸುವ ಕಲೆಯನ್ನ ರೂಢಿಸಿಕೊಳ್ಳತೊಡಗಿದ. ಊರಿಗೆ ಊರೇ ದುಂಡು ಮಲ್ಲಿಗೆಯ ವಾಸನೆಯಿಂದ ತುಂಬಿ ಹೋಗಿದೆ ಎನಿಸಿತು. ಅದನ್ನವನು ಮಾಂಡೋವಿಯ ವಾಸನೆಯನ್ನಾಗಿ ಗುರುತಿಸಿದ್ದ. ಮಗ ಹಿಂತಿರುಗುವ ಹೊತ್ತಿಗೆ ಸೀತಮ್ಮ ಮತ್ತೊಂದು ಕೋಣೆಯನ್ನ ಹಾಕಿಸಿದ್ದಳು. ಅವಳೀಗ ಹಳೆಯ ಅರಿವೆ ಮಾರಾಟವನ್ನ ಪೂರ್ತಿಯಾಗಿ ನಿಲ್ಲಿಸಿ ಬಡ್ಡಿ ವ್ಯಾಪಾರವನ್ನ ವಿಪುಲವಾಗಿ ಬೆಳೆಸಿದ್ದಳು. ಮನೆಗೆ ಸುಣ್ಣ ಬಣ್ಣವಾಗಿತ್ತು. ಎರಡೂ ಮಂಚಗಳು ಪೂರ್ತಿಯಾಗಿ ಚಲಪತಿಯ ಕೋಣೆಯನ್ನ ಆವರಿಸಿಕೊಂಡಿದ್ದವು. ಅವರನ್ನು ಬಡತನ ಬಿಟ್ಟು ಹೋಗಿತ್ತು. ತಾಯಿಯ ಸಡಗರಗಳಲ್ಲಿ ಚಲಪತಿಯೂ ಮನಸಾರೆ ಭಾಗವಹಿಸಿದ. ಅವರು ಅಪ್ಪಿತಪ್ಪಿಯಾದರೂ ಮಾಂಡೋವಿಯ ಸುದ್ದಿ ಮಾತಾಡಲಿಲ್ಲ. ಆದರೆ ಸೀತಮ್ಮ ಒಂದೆರಡು ಬಾರಿ ಅವನ ಮದುವೆಯ ಸುದ್ದಿ ತೆಗೆದಾಗ ಚಲಪತಿ ಕಢಾಖಂಡಿತವಾಗಿ ನಿರಾಕರಿಸಿಬಿಟ್ಟಿದ್ದ. ಅವನೀಗ ಟೆಲಿಗ್ರಾಫ್ ಕಚೇರಿಗೆ ಹೋಗುತ್ತಿರಲಿಲ್ಲ, ಕೊಳಲು ನುಡಿಸುತ್ತಿರಲಿಲ್ಲ. ಸತ್ಯಪ್ಪನ ಕರಿಯ ಸೂಟನ್ನ ತುಂಬಾ ಸ್ವಚ್ಛವಾಗಿ ಒಗೆದು ಇಸ್ತ್ರಿ ಮಾಡಿಕೊಂಡು ತಲೆಗೂದಲು ಮಟ್ಟಸವಾಗಿ ಕತ್ತರಿಸಿಕೊಂಡು ಕನ್ನಡಕಕ್ಕೆ ಒಳ್ಳೆಯದೊಂದು ಫ್ರೇಮು ಹಾಕಿಸಿಕೊಂಡಿದ್ದ. ಮೇಲ್ತುಟಿಯ ಮೇಲೆ ಅಚ್ಚುಕಟ್ಟಾಗಿ ಬೆಳೆಸಿಕೊಂಡ ಮೀಸೆಗಳು ಚಲಪತಿಗೆ ಅದೊಂದು ತೆರನಾದ ಗಾಂಭೀರ್ಯವನ್ನೂ ವಯಸ್ಸಿಗೆ ಮೀರಿದ ಹಿರಿತನವನ್ನೂ ಕೊಟ್ಟಿದ್ದವು. ಅವನು ಊರಿಂದ ಹಿಂತಿರುಗುವ ಹೊತ್ತಿಗೆ ಗೋಪಣ್ಣನ ಮಗಳು ಶ್ರೀಲತಾಳ ಮದುವೆಯಾಗಿ ಅವಳನ್ನು ಅಗಾಧವಾಗಿ ಪ್ರೀತಿಸುತ್ತಿದ್ದ ವಿಠ್ಠಲನ್ನು ಸೋಪಿನ ನೀರನ್ನ ಬುರುಗು ಮಾಡಿಕೊಂಡು ಕುಡಿದು ಸಾಯಲಾಗದೆ ಉಳಿದು ಛೀಮಾರಿ ಮಾಡಿಸಿಕೊಂಡದ್ದು. ಸೋಮ ಸಮುದ್ರದ ಪ್ರಾರ್ಥನಾಳ ಮಗಳು ಡ್ರಿಲ್ಲು ಟೀಚರನೊಬ್ಬನೊಂದಿಗೆ ಓಡಿ ಹೋಗಿದ್ದು. ಉಡುಪಿ ಹೋಟೆಲಿನ ಭಟ್ಟರ ಮಗಳು ತುರುಕರವನೊಂದಿಗೆ ಓಡಿ ಹೋಗಿದ್ದು. ಊರ ತುಂಬ ಸುದ್ದಿಯಾಗಿ ಮೊಳಗಿದ್ದ ಸ್ಕೋಪುಗಳಾಗಿದ್ದವಾದರೂ ಚಲಪತಿಯ ಮುರಿದ ಹೃದಯದ ಕಥೆ ನಿಗೂಢವಾಗೇ ಉಳಿದಿತ್ತು. ಮಾಂಡೋವಿಯನ್ನ ಮದುವೆಯಾದ ಡಾಕ್ಟರ್ ಚನ್ನಬಸವನಗೌಡ ಅದರ ಮಾರನೆಯ ತಿಂಗಳೇ ಮದ್ರಾಸಿಗೆ ಅದ್ಯಾವುದೋ ಹೆಚ್ಚಿನ ಕೋರ್ಸು ಓದಲೆಂದು ಹೊರಟು ಹೋಗಿದ್ದ. ಅವನೊಂದಿಗೆ ಮಾಂಡೋವಿಯೂ ಹೋಗಿದ್ದಾಳೆಂಬ ವಿಷಯ ಚಲಪತಿಗೆ ಗೊತ್ತಾದಾಗ ಮನಸ್ಸು ಮತ್ತಷ್ಟು ಸಮಾಧಾನಗೊಂಡಿತು. ಎದುರಿಗೆ ಇಲ್ಲದವಳು ಹೇಗಿದ್ದರೇನು ಅಂದುಕೊಂಡ. ಮತ್ತವಳು ಊರಿಗೆ ಹಿಂತಿರುಗದೇನೇ ಇದ್ದರೂ ಪರವಾಗಿಲ್ಲವೆನಿಸಿತು. ಚಲಪತಿಯಲ್ಲಿ ಈಗ ಆಕಾಂಕ್ಷೆಗಳಿದ್ದವು. ಅಲಕಾನಂದೆಯ ನೆನಪು ಮಾಂಡೋವಿಯ ಸ್ಮರಣೆಗಿಂತ ಹಿತವಾಗಿತ್ತು. ಅವಳಿಗೆ ತೊನ್ನು ಹತ್ತಿತ್ತು ಎಂಬುದಾದರೂ ಛತ್ರದ ಮುದುಕ ಹೇಳಿದ ಸತ್ಯವೇ ಹೊರತು ತಾನೇನೂ ನೋಡಿರಲಿಲ್ಲವಲ್ಲ. ಮುದುಕನೂ ನೋಡಿರಲಿಕ್ಕಿಲ್ಲ. ಮಗುವಿನ ತಾಯಿ ಅಲ್ಲ, ಅಲಕಾನಂದೆಯೇ ತನ್ನನ್ನ ಬಳಸಿದ್ದು ಮತ್ತು ಅವಳಿಗೆ ತೊನ್ನು ಗಿನ್ನು ಏನೂ ಇರಲಿಲ್ಲ ಎಂದು ಪದೇ ಪದೇ ಮನವರಿಕೆ ಮಾಡಿಕೊಳ್ಳುತ್ತಿದ್ದ. ಅದೇ ಸತ್ಯವೆಂಬಂತೆ ಅವನಲ್ಲಿ ಸ್ಥಾಪಿತವಾದಾಗ ಮಾಂಡೋವಿಯ ನೆನಪಿನ ಪರಿಮಳಕ್ಕಿಂತ ಅಲಕಾನಂದೆಯ ತೊನ್ನು ದೇಹದ ಬೆವರ ಘಮವೇ ಹೆಚ್ಚು ಅಪ್ಯಾಯಮಾನವಾಗಿ ಬಿಟ್ಟಿತು.
ದುಂಡು ಮಲ್ಲಿಗೆಯ ಹೊರತು ಮಾಂಡೋವಿಯ ನೆನಪನ್ನ ಜಾಗೃತಗೊಳಿಸುವ ಮತ್ಯಾವುದರ ಸನಿಹಕ್ಕೂ ಚಲಪತಿ ಹೋಗಲಿಲ್ಲ. ಆ 2 ವರ್ಷಗಳು ಯಾವುದೇ ಜವಾಬ್ದಾರಿ, ಉದ್ದೇಶ, ಆಕಾಂಕ್ಷೆಗಳು ಇಲ್ಲದೆ ನೆಮ್ಮದಿಯಿಂದ ಕಳೆದು ಹೋದವು. ಏಕೆಂದರೆ ಅವನು ಮಾಂಡೋವಿಯನ್ನ ಪೂರ್ತಿಯಾಗಿ ಮರೆತಿದ್ದ. ಅವಳಿಗಂತೂ ಚಲಪತಿಯ ಹೆಸರೂ ಮರೆತು ಹೋಗಿತ್ತು. ಡಾಕ್ಟರ್ ಚನ್ನಬಸವನಗೌಡನನ್ನ ಮದುವೆಯಾಗುವ ನಿರ್ಧಾರ ಕೈಗೊಂಡದ್ದಕ್ಕಾಗಿ ಅವಳು ಎಂದೂ ಪಶ್ಚಾತ್ತಾಪ ಪಡಲಿಲ್ಲ. ಮದುವೆಗೆ ಮುಂಚೆ ಮಂಗಳಗೌರಿಯೊಂದಿಗೆ ಬೆತ್ತಲೆ ಸ್ನಾನ ಮಾಡುವಾಗ ಅವಳು ಹುಡುಗತನದ ಹಂಬಲವೆಂಬಂತೆ ಮಾಂಡೋವಿಯ ಮೊಲೆಗಳನ್ನು, ಆಗಾಗ ತೊಡೆಯ ತಿರುವುಗಳನ್ನು ತಾಕಿದ್ದು ಬಿಟ್ಟರೆ ಪ್ರಸ್ತದ ರಾತ್ರಿಯ ಮೊದಲ ನಿಮಿಷಗಳ ತನಕ ಮಾಂಡೋವಿ 16 ಅನರ್ಘ್ಯ ಕುಸುಮವಾಗಿಯೇ ಇದ್ದಳು. ನವಿಲು ನೀಲಿಯ ಸೀರೆಯ ಮೇಲೆ ಕಿತ್ತಳೆ ಕಣ್ಣುಗಳಿದ್ದ ಸೀರೆ ಉಟ್ಟು, ಹಂಸ ಬಿಳುಪಿನ ಕುಪ್ಪುಸದಲ್ಲಿ ಎದೆ ಮುಚ್ಚಿಕೊಂಡು, ಹೆಳಲ ತುಂಬ ಹೂ ಮುಡಿದು ಹಸೆಮಣೆಗೆ ಬಂದ ಮಾಂಡೋವಿಯನ್ನ ಊರಿಗೆ ಊರೇ ಮೆಚ್ಚುಗೆ ಬೆರಗುಗಳಿಂದ ನೋಡುತ್ತಿದ್ದರೆ ಅವಳ ಮನಸ್ಸಿನಲ್ಲಿ ಒಂದೇ ಒಂದು ಸಲವೂ ಚಲಪತಿ ಎಂಬ ಅನಾಥ ಜೀವದ ನೆನಪು ಸುಳಿದಿರಲಿಲ್ಲ. ಮದುವೆಯಾದರೂ ಎಂತಹ ವಿಜೃಂಭಣೆಯಲ್ಲಾಗಿತ್ತು. ಶಿವರಾಜಪ್ಪ ಕಬ್ಬಿಣದ ಪೆಟ್ಟಿಗೆಯ ಒಳಗಿನ ಪವನು, ಸವರನ್ನು, ಒಡವೆ, ಕಳ್ಳ ನೋಟುಗಳನ್ನ ಮಲ್ಲೇಶ್ವರನ ತೇರಿಗೆ ಎಸೆಯುವ ಹೂವು ಹಣ್ಣಿನಷ್ಟೇ ಧಾರಾಳವಾಗಿ ಹೊರತೆಗೆದು ಖರ್ಚು ಮಾಡಿದ್ದ. ಚನ್ನಬಸವನಗೌಡನ ಮನೆಯಲ್ಲಾದರೂ ಅದು ಈ ತಲೆಮಾರಿನ ಕೊನೆಯ ಮದುವೆ. ಅಷ್ಟೇ ಏಕೆ, ಮುಗಿಯಲಿದ್ದ ಶತಮಾನದಲ್ಲಿ ಆ ಬಯಲು ಸೀಮೆ ಕಂಡ ಕಟ್ಟ ಕಡೆಯ 7 ದಿನಗಳ ಮದುವೆ ಅದು. ಎದುರುಗೊಂಡಿದ್ದರಿಂದ ಹಿಡಿದು ನಾಗೋಲಿ ಶಾಸ್ತ್ರದ ತನಕ ಎಲ್ಲದರಲ್ಲೂ ವೈಭವವಿತ್ತು, ಶ್ರೀಮಂತಿಕೆ ಇತ್ತು. ಆದರೆ ಅವೆಲ್ಲವುಗಳ ನಡುವೆಯೂ ಮಾಂಡೋವಿಯನ್ನ ಕಾಡುತ್ತಿದ್ದ ಭಯವೊಂದಿತ್ತು. ಮೊದಲ ರಾತ್ರಿ ಮಂಗಳಗೌರಿಯ ಬಾಯಲ್ಲಿ ಗಂಡು ಹೆಣ್ಣಿನ ಆ ಉನ್ಮಾದದ ಆಟದ ವೀಕ್ಷಕ ವಿವರಣೆಯಂತಹದ್ದನ್ನ ಸಾಕಷ್ಟು ಸಲ ಕೇಳಿದ್ದಳಾದರೂ ಅಷ್ಟೊಂದು ಕಟ್ಟುನಿಟ್ಟಾದ ಎತ್ತರನೆಯ ಗಂಡು ಹಠಾತ್ತನೆ ಒಡಲ ಬಾಗಿಲ ತೆಗೆದುಕೊಂಡು ಒಳಕ್ಕೆ ನುಗ್ಗಿ ಧುಮ್ಮಿಕ್ಕಿದರೆ ತಾನು ತಡೆದಾಳಾದರೂ ಹೇಗೆ ಎಂಬ ಆತಂಕವು ಅವಳನ್ನು ಒಪ್ಪಿಗೆಯ ಪತ್ರ ಬರೆದ ಕ್ಷಣದಿಂದಲೇ ಕಾಡತೊಡಗಿತ್ತು. ಆದರೆ ಪ್ರಸ್ತುತ ದಿನ ಕೋಣೆಯೊಳಕ್ಕೆ ಹೆಂಗಸರ ಹಲ್ಕಟ್ಟು ನಗೆಗಳ ನಡುವಿನಿಂದ ತಳ್ಳಲ್ಪಟ್ಟ ಮಾಂಡೋವಿ ಹೆದರಿ ಚೀರುವಂತಹದ್ದೇನನ್ನು ಗೌಡ ಮಾಡಲಿಲ್ಲ. ಆತ ಚಿಕ್ಕ ದೀಪದ ಬೆಳಕಿನಲ್ಲಿ ಪುಸ್ತಕವೊಂದನ್ನು ಓದುತ್ತಾ ಮಲಗಿದ್ದ. ಮುಚ್ಚಿದ ಬಾಗಿಲ ಮುಂದೆ ನಾಚಿಕೆಯ ಮುದ್ದೆಯಾಗಿ ನಿಂತಿದ್ದವಳನ್ನ ತುಂಬಾ ಸಹಜ ದನಿಯಲ್ಲಿ, ಅಲ್ಲಿ ಯಾಕೆ ನಿಂತಿದ್ಯಾ, ಕೂತ್ಕೋ ಬಾ ಎಂದು ಕರೆದಿದ್ದ. ಅವನ ಒಟ್ಟಾರೆ ವರ್ತನೆ ಮಾಂಡೋವಿಯ ಭಯಗಳನ್ನ ದೂರ ಮಾಡಿದಾಗ ಅವಳು ತನ್ನ ಎಂದಿನ ಅಹಂಕಾರ, ದಿಟ್ಟತನ ಮತ್ತು ಉಲ್ಲಾಸಭರಿತ ವರ್ತನೆಯನ್ನ ಪ್ರಕಟಿಸಿದ್ದಳು. ರಾತ್ರಿ ಕೊಂಚ ಹೊತ್ತಿನ ತನಕ ಹರಟಿದ ಅವರು ಮಂಚದ ತುದಿಗಳಲ್ಲಿ ಯಾವುದೇ ಆತಂಕವಿಲ್ಲದೆ ಮಲಗಿ ನಿದ್ದೆ ಮಾಡಿದರು. ಮರುದಿನ ಮುಂಜಾನೆ ಮಾಂಡೋವಿಯ ಮೈಮೇಲೆ ಸೃಷ್ಟಿ ಕ್ರಿಯೆಯ ಕುರುಹುಗಳನ್ನ ಹುಡುಕಿ ಸೋತ ಮಂಗಳಗೌರಿ ಏನೇ ಎಂದು ವಿಷಾದದಿಂದ ಕೇಳಿದಾಗ, ನಿಧಾನವಾಗಿ ಎಂದು ನಕ್ಕಿದ್ದಳು ಮಾಂಡೋವಿ. 3 ದಿನ ಕಳೆಯುವುದರ ಒಳಗಾಗಿ ಗಂಡ ಹೆಂಡಿರಿಬ್ಬರು ಹಳೆಯ ಗೆಳೆಯರಂತಾಗಿ ಬಿಟ್ಟಿದ್ದರು. ಮಾತಿನ ಮಧ್ಯೆ ಡಾಕ್ಟರ್ ಗೌಡ ಮಾಂಡೋವಿಯ ಬೆನ್ನ ಮೇಲೆ ಕೈಯಿಟ್ಟರು, ಕೆನ್ನೆ ತಟ್ಟಿದರೂ ಮಾಂಡೋವಿಗೆ ದಿಗಿಲಾಗುತ್ತಿರಲಿಲ್ಲ. 4ನೆಯ ದಿನ ಸಂಜೆ ಹೊತ್ತಿಗೆ ಮದುವೆಗೆ ಬಂದ ನೆಂಟರಿಷ್ಟರೆಲ್ಲ ಹೊರಟು ಹೋಗಿ ಚನ್ನಬಸವನಗೌಡನ ತಾಯಿಯು ತನ್ನ ಗಂಡನ ಸ್ಮರಣೆಗೆ ಎಂಬಂತೆ ಹೆಣ್ಣು ಮಕ್ಕಳ ಸಮೇತ ತೋಟದ ಮನೆಗೆ ಹೊರಟು ಹೋದಾಗ ಇಡೀ ಬಂಗಲೆಗೆ ಇವರಿಬ್ಬರೇ ಆದರು. ದಿನವಿಡೀ ಅದು ಇದು ಮಾತನಾಡಿಕೊಂಡಿದ್ದ ಚನ್ನಬಸವನಗೌಡ ರಾತ್ರಿ ಅವಳು ಊಟ ಮುಗಿಸಿ ಬರುವ ಹೊತ್ತಿಗೆ ಮಲಗುವ ಕೋಣೆಯ ಗೋಡೆಯ ಮೇಲೆ ಹ್ಯೂಮನ್ ಅನಾಟಮಿ ಎಂದು ಬರೆಯಲಾಗಿದ್ದ, ಅದರ ಕೆಳಗೆ ಮಾನವ ದೇಹದ ಅಂಗಾಂಗಗಳನ್ನ ವಿವರಿಸುವ ಚಿತ್ರದ ಪಟವೊಂದನ್ನ ನೇತು ಹಾಕಿದ್ದು ಕಂಡದ್ದೇ ತಡ ಮಾಂಡೋವಿಗೆ ಗುಮಾನಿ ಬರತೊಡಗಿತು. ಮಾಂಡೋವಿ, ಇದು ಮೆದುಳು ಎಂದು
ವಿವರಣೆ ಪ್ರಾರಂಭ ಮಾಡಿದ ಡಾಕ್ಟರ್ ಗೌಡ ಅವಳನ್ನು ಮಂಚದ ಮೇಲೆ ಪಕ್ಕದಲ್ಲೇ ಮಲಗಿಸಿಕೊಂಡು ಅವಳ ತಲೆ ಸವರುತ್ತಾ ಮಿದುಳಿನ ಕ್ರಿಯೆಗಳನ್ನ ವಿವರಿಸತೊಡಗಿದ. ಇಬ್ಬರನ್ನೂ ತೆಳುವಾದ ಹೊದಿಕೆಯೊಂದು ಮುಚ್ಚಿತ್ತು. ಮಿದುಳು, ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಗೆ, ಕೆನ್ನೆ, ತುಟಿ, ಕೊರಳು, ಅದರ ಅಂಗುಲವನ್ನೂ ಪರಿಚಯ ಮಾಡಿಕೊಳ್ಳುತ್ತಿದ್ದ ಚನ್ನಬಸವನ ಗೌಡ ನಿಧಾನವಾಗಿ ಅವಳ ರವಿಕೆಯ ಮೊದಲ ಗುಂಡಿ ಕಳಚಿದಾಗ, ಅನಾಟಮಿ ಸಾಕು ಎಂದು ಪಿಸುಗುಟ್ಟಿದಳು ಮಾಂಡೋವಿ. ಅವನು ನಕ್ಕ. ತೀರಾ ಹೀಗೆ ತಾನು ಉಟ್ಟ ಬಟ್ಟೆಗಳನ್ನ ಮತ್ತೊಬ್ಬ ವ್ಯಕ್ತಿ ಬಿಚ್ಚಿ ಹಾಕುವುದು ತನ್ನ ಅಹಂಕಾರ ನಾಶದ ಮೊದಲ ಪ್ರಯತ್ನ ಎನಿಸಿದಾಗ ಮಾಂಡೋವಿ ತಟ್ಟನೆ ಎದ್ದು ವಾರ್ಡ್ರೋಬಿನಲ್ಲಿದ್ದ ತೆಳುವಾದ ಲಂಗವನ್ನು, ಗಂಡನ ದೊಗಳೆ ಅಂಗಿಯನ್ನು ತೆಗೆದುಕೊಂಡು ಮಲಗುವ ಕೋಣೆಗೆ ಹೊಂದಿಕೊಂಡೇ ಇದ್ದ ಬಚ್ಚಲಿಗೆ ಹೋದಳು. ಅವಳು ಹಿಂತಿರುಗುವ ಹೊತ್ತಿಗೆ ಚಾದರದ ಅಡಿಯಲ್ಲಿ ಚನ್ನಬಸವನ ಗೌಡ ನಗ್ನವಾಗಿ ಮಲಗಿದ್ದ. ಇಬ್ಬರೂ ಒಬ್ಬರನ್ನೊಬ್ಬರು ತಾಕುತ್ತಾ, ಬೆವರ ಘಮಗಳಿಗೆ ಹೊಂದಿಕೊಳ್ಳುತ್ತಾ, ಉಸಿರ ವೇಗ ಹೆಚ್ಚಿಸಿಕೊಳ್ಳುತ್ತಾ ಪರಸ್ಪರ ಪರಿಚಯ ಹೇಳಿಕೊಂಡರು. ನಾನಂದುಕೊಂಡಷ್ಟು ಯಾತನಾದಾಯಕವೇನಲ್ಲ ಎಂದು ಮಾಂಡೋವಿ ತನ್ನಲ್ಲೇ ಹೇಳಿಕೊಳ್ಳುವ ಹೊತ್ತಿಗೆ ಸುಖದ ಮುಂಜಾವು ಬಿಚ್ಚಿಕೊಂಡಿತ್ತು. ಅವಳನ್ನು ಅಂದು ರಾತ್ರಿ ಮೊದಲ ಬಾರಿಗೆ ಚುಂಬಿಸುವ ಮುಂಚೆ ತಾನಿನ್ನೂ ಅವಳನ್ನ ಪ್ರೀತಿಸಲು ಪ್ರಾರಂಭಿಸಿಲ್ಲವೆಂಬುದು ಚನ್ನಬಸವನ ಗೌಡನಿಗೆ ಗೊತ್ತಿತ್ತಾದರೂ ಬೆಳಕು ಹರಿಯುವ ಹೊತ್ತಿಗೆ ಅವಳ ಸಪಾಟಾದ ನುಣ್ಣನೆಯ ಕಿಬ್ಬೊಟ್ಟೆಯ ಮೇಲೆ ಅಂಗೈ ಇರಿಸಿ ಮಲಗಿದವನಿಗೆ ಈ ಹೆಂಗಸನ್ನ ನಾನು ಜೀವನ ಪರ್ಯಂತ ಪ್ರೀತಿಸಬಲ್ಲೆ ಎನಿಸಿತು. ಮರುದಿನ ರಾತ್ರಿ ಅವನು ಬಚ್ಚಲಿಂದ ಬರುವ ಹೊತ್ತಿಗೆ ಹುಟ್ಟಿದ ದಿನದಷ್ಟು ನಗ್ನಳಾಗಿ ಹಾಸಿಗೆಯ ಮೇಲೊರಗಿ ಕುಳಿತಿದ್ದ ಮಾಂಡೋವಿ ತಾನೇ ಪರಿಸ್ಥಿತಿಯನ್ನ ನಿಯಂತ್ರಿಸತೊಡಗಿದಳು. ಅಷ್ಟು ದಿನ ತನ್ನನ್ನು ಹೆದರಿಸಿದ ವಸ್ತುವಿನೊಂದಿಗೆ ಯಾವ ಸಂಕೋಚವೂ ಇಲ್ಲದೆ ನಿರ್ಭಯವಾಗಿ ಚಿಕ್ಕ ಮಗುವಿನಂತೆ ಆಡಿದಳು. ಬೇಸರವಾಗಿ ನಡಿ ಎಂದು ಆಚೆಗೆ ನೂಕಿದಳು. ಅದರ ಮೌನವನ್ನ ಕಂಡು ರೇಗಿದಳು. ಅದರ ಅಸಹಾಯಕತೆ ಕಂಡು ಮರುಗಿದಳು. ಅದರ ರೊಚ್ಚು ಕಂಡು ಆನಂದಿಸಿದಳು ಮತ್ತು ಚನ್ನಬಸವನ ಗೌಡನನ್ನ ಸಂಪೂರ್ಣವಾಗಿ ಸ್ವೀಕರಿಸಿದಳು. ಮುಂದೆ ಅವರಿಬ್ಬರು ಮದ್ರಾಸಿಗೆ ಹೋಗಿ ಪುಟ್ಟ ಮನೆಯೊಂದರಲ್ಲಿ ಬಾಡಿಗೆಗೆ ಇದ್ದಾಗಲಂತೂ ದಿನಕ್ಕೆ 1 ಸಲಕ್ಕಿಂತ ಹೆಚ್ಚು ಸಲ ಪ್ರೀತಿ ಮಾಡಿಕೊಂಡರು. ಭಾನುವಾರಗಳಲ್ಲಂತೂ ಜಾವಕ್ಕೊಂದು ಸಲದಂತೆ ಅದನ್ನೇ ಮಾಡಿದರು. ಅಷ್ಟೊಂದು ಹೊತ್ತು ಮಾಂಡೋವಿ ನಗ್ನಳಾಗಿದ್ದುದು ಅವಳ ಬದುಕಿನಲ್ಲಿ ಅದೇ ಮೊದಲು. ಅಷ್ಟೆಲ್ಲ ಮಾಡಿದ್ದರೂ ಮಾಂಡೋವಿ ತಿಂಗಳ ರಜೆ ತಪ್ಪಿಸಿಕೊಳ್ಳದಿದ್ದಾಗ ಡಾಕ್ಟರ್ ಚನ್ನಬಸವನಗೌಡ ಚಿಂತಾಕ್ರಾಂತನಾದ. ಕ್ರಿಶ್ಚಿಯನ್ ವೈದ್ಯ ಒಬ್ಬಾಕೆಯ ಬಳಿಗೆ ಕರೆದೊಯ್ದ. ಶಿ ಈಸ್ ಆಸ್ ನಾರ್ಮಲ್ ಆಸ್ ದಿಸ್ ವೆದರ್ ಎಂದು ತಿಳಿ ಬಿಸಿಲ ಕಡೆಗೆ ಕೈ ತೋರಿಸಿ ನಕ್ಕಿದ್ದಳು ಕಿರಿಸ್ತಾನಿ ಡಾಕ್ಟರ್ ಅಮ್ಮ. ಅಂದು ರಾತ್ರಿ ಚನ್ನಬಸವನಗೌಡ ಮೊಟ್ಟ ಮೊದಲ ಬಾರಿಗೆ ವಿಸ್ಕಿ ಕುಡಿದು ಬಂದು ಮನೆಯ ಬಾಗಿಲು ತಟ್ಟಿದ್ದ. ಅವನನ್ನ ಮಾಂಡೋವಿ ವರಾಂಡಾದಲ್ಲಿ ಮಲಗಿಸಿ ರೋಷದಿಂದ ದಿಂಬು ತಬ್ಬಿಕೊಂಡು ಒಳಮನೆಯಲ್ಲೇ ಒಬ್ಬಳೇ ಮಲಗಿದ್ದಳು. ಆದರೆ ಅವರಿಬ್ಬರ ದುಗುಡಗಳು ಹಠಾತ್ತಾಗಿ ಮರೆಯಾಗಿ ಅದೊಂದು ದಿನ ಮುಂಜಾನೆ ಮಾಂಡೋವಿಯು ತನ್ನ ಕಪ್ಪೆ ಚಿಪ್ಪಿನಲ್ಲಿ ಮುತ್ತು ಮೂಡಿದೆ ಎಂಬ ಸಂಗತಿಯನ್ನ ಯಥಾಪ್ರಕಾರದ ಅಹಂಕಾರದೊಂದಿಗೆ ಘೋಷಿಸಿದಳು. ಮತ್ತು ಅದಾದ 4 ತಿಂಗಳಲ್ಲೇ ಅವಳು ಮೊದಲ ಬಾರಿಗೆ ತನ್ನ ಗಂಡನೊಂದಿಗೆ ಚಲಪತಿಗೆ ಕಾಣಿಸಿಕೊಂಡಿದ್ದಳು. ಅಷ್ಟು ಹೊತ್ತಿಗೆ ಮಾಂಡೋವಿಯನ್ನ ಪೂರ್ತಿಯಾಗಿ ಮರೆತಿದ್ದ ಚಲಪತಿ 2 ವರ್ಷವಾಗುತ್ತಾ ಬಂದಿತ್ತಲ್ಲ. ಸರಿಯಾಗಿ ಅದೇ ಎಲೆ ಮಲ್ಲೇಶ್ವರನ ಗುಡಿಯ ಮುಂದೆ ಚಲಪತಿಯ ಕೋಟೆ ಗೋಡೆಯ ಅಂಚಿನ ಮನೆಯಿಂದ ಒಂದು ಕೂಗಳತೆ ದೂರದಲ್ಲಿ ಸೋಮವಾರದ ಆ ಮುಂಜಾವಿನ ಬಂಗಾರದ ಬಿಸಿಲಲ್ಲಿ ಗಂಡನೊಂದಿಗೆ ವಿಶೇಷ ಪೂಜೆಗೆಂದು ದೇವಸ್ಥಾನಕ್ಕೆ ಬಂದವಳು ಹಠಾತ್ತನೆ ಚಲಪತಿಯ ಕಣ್ಣಿಗೆ ಬಿದ್ದಿದ್ದಳು. ಗುಡಿಯ ಮೆಟ್ಟಿಲುಗಳನ್ನ ಇಳಿಯುತ್ತಿದ್ದವಳನ್ನು ಕಂಡವನೇ ಒಂದು ಅರೆ ಕ್ಷಣ ನಿಂತು ಬಿಟ್ಟ ಚಲಪತಿ.
ನಿರೀಕ್ಷಿಸದ ಜಾಗದಲ್ಲಿ, ಅಂದುಕೊಳ್ಳದ ರೂಪದಲ್ಲಿ. ಅವಳೇನಾ ಎಂದು ಮತ್ತೆ ಮತ್ತೆ ನೋಡಿದ. ಪೂರ್ತಿ ಹೆಂಗಸಾಗಿ ಬಿಟ್ಟಿದ್ದಾಳೆ ಮಾಂಡೋವಿ. ಮೈ ಬಣ್ಣ ಬಂಗಾರದ್ದಾಗಿದೆ. ನೇರಳೆ ಬಣ್ಣದ ಸೀರೆ, ಅರಮರ್ಧ ಒಣಗಿದ ತಲೆಗೂದಲು ಸಡಿಲಾಗಿ ಹಾಕಿಕೊಂಡ ಜಡೆಯಲ್ಲಿ ನಳನಳಿಸುತ್ತಿದ್ದ ದುಂಡು ಮಲ್ಲಿಗೆಯ ಮೊಗ್ಗುಗಳು. ಎಲ್ಲದರಲ್ಲೂ ಒಂದು ಸ್ಥಿರತೆ ಇತ್ತು. ಏನನ್ನೋ ಗೆದ್ದವಳ ಅಪೇಕ್ಷಣೀಯವಾದ ಹಮ್ಮಿತ್ತು. ಅವಳು ಮತ್ತಷ್ಟು ಸುಂದರವಾಗಿ, ಇನ್ನಷ್ಟು ಅಹಂಕಾರಭರಿತವಾಗಿ ಕಾಣುತ್ತಿದ್ದಂತೆಯೇ ತನ್ನ ಪಾಲಿಗೆ ಪೂರ್ತಿಯಾಗಿ ಕಳೆದು ಹೋಗಿದ್ದಾಳೆ ಎಂಬುದು ಚಲಪತಿಗೆ ಖಚಿತವಾಗತೊಡಗಿತು. ಗಂಡನ ಬಲತೋಳಿಗೆ ತನ್ನ ಕೈ ಬಳಸಿ ಹಿಡಿದು ನಿಧಾನವಾಗಿ ಮೆಟ್ಟಿಲುಗಳನ್ನು ಇಳಿಯುತ್ತಿದ್ದ ಮಾಂಡೋವಿ ಕೊನೆಯ ಮೆಟ್ಟಿಲಿಳಿದಾಗ ಆಗ ಗಮನಿಸಿದ. ಅವಳು ಬಸುರಿ. ನೇರಳೆ ಬಣ್ಣದ ಸೀರೆಯಲ್ಲಿ ಅವಳ 6 ತಿಂಗಳ ಬಸಿರು, ಆ ಬಂಗಾರ ಬಣ್ಣದ ಪುಟ್ಟ ಹೊಟ್ಟೆ ಮುದ್ದಾಗಿ ಮುಚ್ಚಿಕೊಂಡಿತ್ತು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಅವರಿಬ್ಬರದ್ದು ಅದೆಂತಹ ಅತ್ಯುತ್ತಮವಾದ ಜೋಡಿ ಎಂಬ ವಿಷಯ ಅರಿವಿಗೆ ಬಂದಾಗ ಚಲಪತಿಯನ್ನ ಸಂತೋಷವು ಮೈ ತುಂಬ ಆವರಿಸಿಕೊಂಡಿತು. ಸೃಷ್ಟಿ ಪೂರ್ತಿಯಾಗುವ ತನಕ ಆ 2 ಜೀವಿಗಳನ್ನ ಬ್ರಹ್ಮನೇ ಎದುರಿಗೆ ಕೂತು ಕೊರೈಸಿದಂತಿತ್ತು. ಅವರಿಬ್ಬರೂ ಕೂಡ ತಮ್ಮ ನಿಲುವಿನಲ್ಲೇ ಇಡೀ ಜಗತ್ತನ್ನ ಗೆಲ್ಲಬಹುದು ಎಂಬ ಸ್ಥಿರತೆಯಿಂದ ಹೆಜ್ಜೆ ಹಾಕುತ್ತಿದ್ದರೆ, ಸೋಮಯಾಜುಲ ವೆಂಕಟಾಚಲಪತಿ ಕಡೇ ತನಕ ತನ್ನ ಕಣ್ಣಲ್ಲಿ ಆ ಚಿತ್ರ ಉಳಿಯಲಿ ಎಂಬಂತೆ ಅವರನ್ನ ಕಣ್ತುಂಬ ನೋಡಿದ. ಅವರಿಬ್ಬರೂ ಕೂಡ ಈ ಮಣ್ಣ ನೆಲದ ಜೀವಿಗಳೇ ಅಲ್ಲ, ವರ್ತಮಾನ ವಾಸ್ತವಗಳೆರಡಕ್ಕೂ ಮಿಗಿಲಾದ ಆಗಸ ದೇಹಿಗಳು ಎನಿಸಿತ್ತು. ಅವನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿಟ್ಟು, ಆಕ್ರೋಶ, ಈರ್ಷ್ಯಗಳೆಲ್ಲ ಸದ್ದಡಗಿ ಹೋಗಿ, ಛೆ, ಇಂಥ ಮಾಂಡೋವಿ ಹೀಗಲ್ಲದೆ, ಇವನೊಂದಿಗಲ್ಲದೆ ಮತ್ ಹೇಗಿರಬೇಕು? ಇದೇ ಸರಿ, ಅವಳಿಗೆ ಅವನೇ ಅರ್ಹ. ಅವಳ ನೆಮ್ಮದಿಯೆಲ್ಲ ಆ ಕಣ್ಣುಗಳಲ್ಲಿ ಶಾಶ್ವತವಾಗಿ ನೆಲೆಗೊಳ್ಳಲಿ. ನನಗೇನಿದೆ? ನನಗೊಂದು ಅಸ್ತಿತ್ವವಾದರೂ ಎಲ್ಲಿದೆ? ಈ ಜಗತ್ತಿನಲ್ಲಿ ನಾನು ಮಾಂಡೋವಿಗಷ್ಟೇ ಅಲ್ಲ, ಯಾವ ಹೆಂಗಸಿಗಾದರೂ ಅನರ್ಹನೆ, ಅಲಕಾನಂದಿಗೂ ಎಂಬ ಆತ್ಮನಿಂದನ ಭಾವ ಆತ್ಮದ ಒಳಗಿನಿಂದ ಉಕ್ಕಿ ಬಂದಾಗ ಚಲಪತಿ ತುಂಬಿ ಬಂದ ತನ್ನ ಕಣ್ಣಾಲಿಗಳನ್ನ ರೆಪ್ಪೆಯಲ್ಲೇ ನುಂಗಿಕೊಂಡು ಸರಸರನೆ ಅಲ್ಲಿಂದ ನಡೆದು ಹೋದ. ಅಲ್ಲಿಗೆ ಈ ಅಧ್ಯಾಯ ಮುಗಿದಿತ್ತು. ಮುಂದಿನ ಅಧ್ಯಾಯವನ್ನ ಕೇಳೋಣ.